ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯದ ರೈತರ ಹಿತ ಕಾಪಾಡ್ತೀವಿ ಅಂತ ಸಿಎಂ ಶೆಟ್ಟರ್ ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರೊಂದಿಗೆ ಶೆಟ್ಟರ್ ಇವತ್ತು ಮಧ್ಯಾಹ್ನ ಮಾತುಕತೆ ನಡೆಸಲಿದ್ದಾರೆ. ತಮಿಳುನಾಡು ಸರ್ಕಾರದ ಬೇಡಿಕೆ ಅಭಿಪ್ರಾಯಗಳನ್ನು ಆಲಿಸುತ್ತಿವೆ. ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ, ಕಾವೇರಿ ಕೊಳ್ಳದ ಬರ ಪರಿಸ್ಥಿತಿಯನ್ನ ತಮಿಳುನಾಡಿಗೆ ವಿವರಿಸುತ್ತಿವೆ. ಮಾತುಕತೆ ಬಳಿಕ ಮುಂದಿನ ಕ್ರಮದ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರೋ ಸಭೆಯಲ್ಲಿ ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ ಸಚಿವರು ಸೇರಿದಂತೆ 11 ಜನರ ತಂಡ ಆಗಮಿಸಲಿದೆ. ರಾಜ್ಯದ ನಿಯೋಗದಲ್ಲಿ ಡಿಸಿಎಂ ಅಶೋಕ್, ಜಲಸಂಪನ್ಮೂಲ ಸಚಿವ ಬೊಮ್ಮಾಯಿ, ಕಾನೂನು ಸಚಿವ ಸುರೇಶ್ ಕುಮಾರ್, ಮುಖ್ಯ ಕಾರ್ಯದರ್ಶಿ ಎಸ್ಪಿ ರಂಗನಾಥ್, ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಿ ಸತ್ಯಮೂರ್ತಿ ಹಾಗೂ ಸಿಎಂ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಖರೋಲಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಯಲಲಿತಾ 15 ವರ್ಷಗಳ ಬಳಿಕ ಕಾವೇರಿ ಮಾತುಕತೆಗಾಗಿ ರಾಜ್ಯಕ್ಕೆ ಬರ್ತಿದ್ದಾರೆ. ಪರಿಸ್ಥಿತಿ ಏನಿದೆ, ರಾಜ್ಯದಲ್ಲಿ ಜಲಾಶಯಗಳಲ್ಲಿರುವಂಥ ಒಂದು ನೀರಿನ ಸಂಗ್ರಹ ಏನಿದೆ ಮತ್ತು ಬರಗಾಲದ ಪರಿಸ್ಥಿತಿ ಏನಿದೆ, ಎಲ್ಲ ಒಂದು ಸ್ಥಿತಿಗತಿಯನ್ನು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಮುಂದೆ ಅವರು ತಮಿಳುನಾಡಿನ ಪರವಾಗಿ ಅವರು ಏನು ಮಾತಾಡ್ತಾರೆ, ಅವರು ಯಾವ ವಿಷಯಗಳನ್ನು ಮಂಡನೆ ಮಾಡ್ತಾರೆ, ಅದ್ರ ಮೇಲೆ ಮುಂದಿನ ನಾವು ನಿರ್ಣಯಗಳನ್ನು ಮಾತುಕತೆಯ ದಿಕ್ಸೂಚಿ ಗೊತ್ತಾಗಲಿಕ್ಕೆ ಸಾಧ್ಯ. ಯಾವುದೋ ಒಂದು ವಿಷಯ ಒಮ್ಮೊಮ್ಮೆ ನಾವು ನೋಡ್ತೀವಲ್ಲ, ಯಾವುದೇ ಒಂದು ಡಿಸ್ಪ್ಯೂಟ್ ಬಂದಾಗ ಕುಳಿತುಕೊಂಡು ಮಾತನಾಡಿ ಬಗೆಹರಿಸಬೇಕು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಇದೆ. ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ನವರು ಆ ರೀತಿ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ ಇಬ್ಬರು ಮುಖ್ಯಮಂತ್ರಿಗಳಿಗೆ. ಈ ಸಮಸ್ಯೆ ಇದೆ, ಇದು ಕುಳಿತುಕೊಂಡು ಬಗೆಹರಿಸಲಿಕ್ಕೆ ಏನಾದರೂ ಸಾಧ್ಯ ಇದ್ದರೆ ಮಾತನಾಡಿ ಅನ್ನುವಂಥದ್ದು ಆ ಪ್ರಯತ್ನ ನಾವು ಮಾಡ್ತೀವಿ. ನೋಡ್ರಿ ಏನಾಗ್ತದೆ, ಎಲ್ಲವೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನಮ್ಮದೆಲ್ಲ ಒಂದು ಅಭಿಲಾಷೆ.